ನನಗೇನು ಸ್ಯಾಲ್ರಿ ಬಂತು, ಎಷ್ಟು ಉಳಿಸ್ತೀನಿ, ಮಂತ್ ಎಂಡಲ್ಲಿ ಯಾರನ್ನಾರು ಕೇಳಬೇಕಾ, ಇದೇ ಇರುತ್ತೆ ಮೈನು. ನಿರ್ಮಲಾ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಹಾಗಾದ್ರೆ? ಬೆಂಗಳೂರಿಗೆ 2 ಹೊಸ ಹೈ ಸ್ಪೀಡ್ ರೈಲು, ಹೈದರಾಬಾದ್ ಬೆಂಗಳೂರು ಹೈ ಸ್ಪೀಡ್ ರೈಲು ಕಾರಿಡಾರ್, ಚೆನ್ನೈ ಬೆಂಗಳೂರು ಹೈ ಸ್ಪೀಡ್ ರೈಲು ಕಾರಿಡಾರ್, ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಯೋಜನೆ, ಶ್ರೀಗಂಧದ ಮರಗಳ ಪೋಷಣೆಗೆ ಯೋಜನೆ, ತೆಂಗು ಬೆಳೆ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನ ನೀಡಲಾಗಿದೆ. ನಿರ್ಮಲಾ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ ಬೆಂಗಳೂರಿಗೆ 2 ಹೊಸ ಹೈ ಸ್ಪೀಡ್ ರೈಲು ಸೇರ್ಪಡೆಯಾಗಿದೆ. ಹೈದರಾಬಾದ್ ಬೆಂಗಳೂರು ಹೈ ಸ್ಪೀಡ್ ರೈಲು ಕಾರಿಡಾರ್, ಈಗ ಗಮನಿಸ್ತಾ ಇದ್ವಿ ನಾವು. ಹಾಗಾದ್ರೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಮಾಡುತ್ತೆ ಅಂತ ವಿಪಕ್ಷಗಳು ಮಾತನಾಡ್ತಾ ಇದ್ವು. ಇದೀಗ ಕರ್ನಾಟಕಕ್ಕೆ ಈ ಒಂದು ಕೊಡುಗೆ ಎಷ್ಟು ಮಟ್ಟಿಗೆ ವರ್ಕೌಟ್ ಹೇಗೆ ಅಂತ? ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಯಾವಾಗಲೂ ಬೇಕಾಗಿರೋ ಚರ್ಚೆಯಲ್ಲಿ ಕಾಂಗ್ರೆಸ್ ಅವ್ರು ಬಂದು ಕುತ್ಕೊಳ್ಳಲ್ಲ. ನಿಮಗೆ ಚರ್ಚೆ ಮುಗಿದ ಮೇಲೆ ಬಂದ್ಬಿಟ್ಟು ಕರ್ನಾಟಕಕ್ಕೆ ಏನ್ ಸಿಕ್ತು, ಕರ್ನಾಟಕಕ್ಕೆ ಏನ್ ಸಿಕ್ತು ಅನ್ನೋದು ಫಸ್ಟ್ ಕೇಳ್ತಾರೆ. ಎರಡನೇದು ಅವ್ರ ಸ್ಟ್ಯಾಂಡರ್ಡ್ ಡೈಲಾಗ್ ಏನು ಅಂತ ಹೇಳಿದ್ರೆ, ನಾವು ಅತಿ ಹೆಚ್ಚು GST ಕಟ್ತೀವಿ, ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತೀವಿ, ಆದ್ರೆ ನಮಗೆ ವಾಪಸ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕರ್ನಾಟಕಕ್ಕೆ ಏನು ಬರ್ತಾ ಇಲ್ಲ. ಇದು ಅವ್ರ ಸ್ಟ್ಯಾಂಡರ್ಡ್ ಪ್ಲಾಟ್ಫಾರ್ಮ್ ಡೈಲಾಗ್. ಇವತ್ತು ಇವ್ರು ಏನಾದ್ರು ಇಲ್ಲಿ ಕುತ್ಕೊಂಡಿದ್ರೆ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೆ, ಕರ್ನಾಟಕದಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಟ್ಟುವಂತ ತೆರಿಗೆ ಎಷ್ಟು, ಅದರಿಂದ ಇನ್ ರಿಟರ್ನ್ ನಮ್ಗೆ ವಾಪಸ್ ಬರ್ತಿರ್ಬೇಕಾದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಬರೋವಂಥದ್ದು ಎಷ್ಟು, ಅನುದಾನ ರೂಪದಲ್ಲಿ ಬರೋವಂಥದ್ದು ಎಷ್ಟು, ವೇರಿಯಸ್ ಸ್ಕೀಮ್ಸ್ ಅಂಡರಲ್ಲಿ ಬರೋವಂಥದ್ದು ಎಷ್ಟು, ಈ ರೀತಿ ಎಲ್ಲ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ನಮಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ನ ಕೊಟ್ಟಾಗ ಏನಾಗುತ್ತೆ, ಸ್ಟೇಟ್ ಅಂಡ್ ಸೆಂಟ್ರಲ್ ನಿಮಗೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರ್ತೀವಿ ನಾವು. ಸೊ ಆವಾಗ ಸೆಂಟ್ರಲ್ ಫಂಡೆಡ್ ಏನಿರ್ತದಲ್ವಾ ಅದರಲ್ಲಿ ಅನುದಾನ ಬರುವಂಥದ್ದು ಎಷ್ಟು, ಆಮೇಲೆ ಕ್ಯಾಪೆಕ್ಸ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ನಮ್ಮ ಕಾಂಗ್ರೆಸ್ ಅವರು ಇದ್ದಿದ್ರೆ ಸಾಕಷ್ಟು ವಿಚಾರಣೆ ಮಾಡಬಹುದಾಗಿತ್ತು. 1.5 ಲಕ್ಷ ಕೋಟಿ, ಎಷ್ಟು ಹೇಳಿ, 1.5 ಲಕ್ಷ ಕೋಟಿ ನಿಮಗೆ ಇಂಟ್ರೆಸ್ಟ್ ಫ್ರೀ 50 ವರ್ಷದವರೆಗೂ ಯಾವುದೇ ಒಂದು ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ತಗೋಬಹುದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ, ಅಂದರೆ ನೀವು ಅಸೆಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಆದರೆ ಈ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದವ್ರು ಇದ್ದಾರಲ್ಲ, ಒಂದೇ ಒಂದು ರೂಪಾಯಿ ತಗೊಂಡಿಲ್ಲ ಅವರು. ಈ 1.5 ಲಕ್ಷ ಕೋಟಿಲಿ 1 ರೂಪಾಯಿ ತಗೊಂಡಿಲ್ಲ, ತಗೊಳ್ಳೋ ಯೋಗ್ಯತೆಯೂ ಇಲ್ಲ ಅವ್ರಿಗೆ. ಇನ್ನು ನಿಮಗೆ 15th ಕಮಿಷನ್ನು 16th ಕಮಿಷನ್ನು ನಿಮಗೆ ಫೈನಾನ್ಷಿಯಲ್ ಕಮಿಷನ್ ಬಗ್ಗೆ ಮಾತಾಡ್ತಿರ್ತಾರೆ. 5 ವರ್ಷಕ್ಕೆ ಒಂದ್ಸತಿ ಫೈನಾನ್ಷಿಯಲ್ ಕಮಿಷನ್ಸ್ ಆಗುತ್ತೆ. ಸೊ ಲಾಸ್ಟ್ 14th and 15th ಕಮಿಷನಲ್ಲಿ ಎಷ್ಟು 1000 ಕೋಟಿ ಕರ್ನಾಟಕಕ್ಕೆ ಬಿಡುಗಡೆ ಆಗಿದೆ, 15th ಕಮಿಷನಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಿಡುಗಡೆ ಆಗಿದೆ, ಅದರಲ್ಲಿ ಎಷ್ಟು ಬರಬೇಕಾಗಿದೆ ಅದನ್ನು ನೀವು ಹೇಳ್ತಿರ್ತಾರೆ. ಮಾತು ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ನಿಂತ್ಕೊಂಡು ಹೇಳ್ತಾರೆ, 15th ಕಮಿಷನಲ್ಲಿ ನಮಗೆ ಇಷ್ಟು 1000 ಕೋಟಿ ಬರಬೇಕಾಗಿತ್ತು, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಮತ್ತೊಂದು ಅಂತ ಹೇಳ್ತಾರೆ. ಅವ್ರ ಅಟೆಂಡೆನ್ಸ್ ಇತ್ತಾ ಫೈನಾನ್ಷಿಯಲ್ ಕಮಿಷನ್ ಮೀಟಿಂಗ್ ಆಗಿರಬೇಕಾದ್ರೆ? ಫೈನಾನ್ಷಿಯಲ್ ಕಮಿಷನ್ ಇಂದ ನಿಮಗೆ ಬರಬೇಕಾಗಿರೋದು ಎಷ್ಟು ಗೊತ್ತಾ ನಿಮಗೆ? ಕರ್ನಾಟಕ ರಾಜ್ಯದ ಜನರು ಕೇಳಿಸ್ಕೊಂಡ್ರೆ ನಗ್ತಾರೆ. ಈ ಕಾಂಗ್ರೆಸ್ ಅವ್ರು ಬೊಗಳೆ ಬಿಡ್ಕೊಂಡು ಓಡಾಡುವಂಥದ್ದು ಬರೀ 5,000 ಕೋಟಿ ಅಷ್ಟೇ. ಎಷ್ಟು ಹೇಳಿ, ಬರೀ 5,000 ಕೋಟಿ. ನೀವೊಂದು ಕರ್ನಾಟಕ ರಾಜ್ಯದಲ್ಲಿ 4 ಲಕ್ಷ ಕೋಟಿ ಬಜೆಟ್ ಇರುವಂಥವ್ರಿಗೆ 5,000 ಕೋಟಿ ಒಂದು ಲೆಕ್ಕನ ನಿಮಗೆ? 5,000 ಕೋಟಿ ಕೊಟ್ಟರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗುತ್ತದೆ, 5,000 ಕೋಟಿಗಳಿಂದ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಲ್ವಾ? ಇದು ಕರ್ನಾಟಕಕ್ಕೆ ಏನು ಬಂತು ಅಂತ ಕಾಂಗ್ರೆಸ್ ಅವರು ಹೇಳುವಂಥದ್ದು. ಇನ್ನು ಬಜೆಟಲ್ಲಿ ನಾವು ನೋಡೋದಾದರೆ, ಈಗ ನೋಡಿ, ನಾವು ವೇರಿಯಸ್ ಸೆಕ್ಟರ್ ವೈಸಲ್ಲಿ ಮಾತಾಡೋಣ. ಅಗ್ರಿಕಲ್ಚರ್ ಸೆಕ್ಟರ್ ಏನು ಕೊಡ್ತಾ ಇದ್ದಾರೆ, IT ಆ್ಯಂಡ್ ಸರ್ವಿಸ್ ಸೆಕ್ಟರ್ಗೆ ಯೂನಿಯನ್ ಬಜೆಟಿಂದ ನಮ್ಗೆ ಏನು ಸಿಗ್ತಾ ಇದೆ, ಆಮೇಲೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನು ಸಿಗ್ತಾ ಇದೆ, ಹೆಲ್ತ್ ಸೆಕ್ಟರಲ್ಲಿ ಏನು ಸಿಗ್ತಾ ಇದೆ, ಎಜುಕೇಷನ್ ಸೆಕ್ಟರಲ್ಲಿ ಏನು ಸಿಗ್ತಾ ಇದೆ, ಟೂರಿಸಂ ಸೆಕ್ಟರಲ್ಲಿ ಏನು ಸಿಗ್ತಾ ಇದೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನು ಸಿಗ್ತಾ ಇದೆ. ಇದರಿಂದ ಕರ್ನಾಟಕದಲ್ಲಿ ನಾವು ಆ್ಯಸ್ ಎ ಪ್ರೌಡ್ ಕನ್ನಡಿಗ, ಅಂದರೆ ನಾನೊಬ್ಬ ಕರ್ನಾಟಕದಲ್ಲಿ ಇದ್ದೀನಿ, ಕರ್ನಾಟಕದ ಪ್ರಜೆ ನಾನು ಅಂತ ಹೇಳಿದ್ರೆ ನನಗೆ ಇದರಿಂದ ಆಗುವಂಥ ಅನುಕೂಲಗಳೇನು, ನನಗೆ ಇದರಿಂದ ಆಗುವಂಥ ಲಾಭ ಏನು, ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ನನಗಾಗುವಂಥ ಲಾಭ ಏನು, ಆ್ಯಸ್ ಎ ಎಂಟರ್ಪ್ರೇನರ್ ನನಗಾಗುವಂಥ ಲಾಭ ಏನು, ಟ್ಯಾಕ್ಸ್ ಕಟ್ಟೋನಾದರೆ ನನಗೇನು ಲಾಭ ಆಗುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಗಮನಿಸಿದ್ರೆ ಬಜೆಟಲ್ಲಿ ನಿಮಗೆ ಮೇಕ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು ಸನ್ಮಾನ್ಯ ಮೋದಿಜಿಯವರ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಜೊತೆಗೇನೆ ಕಾಂಪೀಟ್ ವಿತ್ ಚೈನಾ ಅಂತ ಕೂಡ ಸನ್ಮಾನ್ಯ ಕುಮಾರಣ್ಣರ ಅಂಡರಲ್ಲಿ ಇದೊಂದು ನಡೀತಾ ಇದೆ. ಸೊ ಏನು ಮೇಕ್ ಇನ್ ಇಂಡಿಯಾ ಏನು ಅಂತ ಹೇಳಿದ್ರೆ, ಈಗ ನೋಡಿ, ನಮ್ಮ ಅತಿ ಹೆಚ್ಚು ಬಜೆಟಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ನಾವು ಜಾಸ್ತಿ ಎತ್ತಿಡ್ತೀವಿ.
ಈ ಸತಿ 6.5 ಲಕ್ಷ ಕೋಟಿ ನಿಮಗೆ ಡಿಫೆನ್ಸ್ ಸೆಕ್ಟರ್ ಎತ್ತಿಟ್ಟಿದ್ದೀವಿ. ಏನು ಡಿಫೆನ್ಸ್ ಸೆಕ್ಟರ್ ಎತ್ತಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಈಗ ನಾವು ಇತ್ತೀಚೆಗೆ ಅಟ್ಯಾಕ್ ಆಯ್ತಲ್ವಾ, ಪಾಕಿಸ್ತಾನ ಅಟ್ಯಾಕ್, ರಫೇಲ್ ಯೂಸ್ ಮಾಡಿದ್ವಲ್ವಾ, ಸೊ ಅಲ್ಲಿ ಈ ರೀತಿ ನಾವು ಕೊಂಡ್ಕೊಳ್ತೀವಿ, ಅಂದರೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಡಿಫೆನ್ಸ್ ಸೆಕ್ಟರಲ್ಲಿ. ಇಟ್ ಕುಡ್ ಬಿ ಟೆಕ್ನಾಲಜಿ ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಿಸ್ಟಮ್ ಇತ್ತು ಅಂದರೆ ಅದಕ್ಕೆ ಸಪೋರ್ಟಿಂಗ್ ಸರ್ವಿಸಸ್ ಅಂಡ್ ಸೋ ಆನ್. ಸೊ ಇದಕ್ಕೆ ನಾವು ಅತಿ ಹೆಚ್ಚು ಎಕ್ಸ್ಪೆಂಡಿಚರ್ ಕೊಡ್ತಾ ಇದ್ದೀವಿ. ಸೊ ಮೋದಿಜಿಯವರ ಕಾನ್ಸೆಪ್ಟ್ ಏನಿತ್ತು, ನಾವು ಅತಿ ಹೆಚ್ಚು ಯಾವ ಒಂದು ಕ್ಷೇತ್ರಕ್ಕೆ ಕೊಡ್ತೀವೋ ಅದನ್ನು ನಾವು ಮೇಕ್ ಇನ್ ಇಂಡಿಯಾ ಮಾಡಿದ್ರೆ ನಾವು ಅದನ್ನು ಒಂದು ಸೇವ್ ಮಾಡ್ತೀವಿ, ಅದರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ, ಆ ಅಸೆಟ್ಸ್ನ ನಾವು ಯೂಸ್ ಮಾಡ್ಕೋಬೋದು ಅನ್ನುವಂಥದ್ದು ಡಿಫೆನ್ಸ್ ಸೆಕ್ಟರಲ್ಲಿ. ಇನ್ನು ಸಾಮಾನ್ಯ ಜನಕ್ಕೆ ಅಂತ ನಾವು ಮಾತಾಡೋಕ್ಕೆ ಬರೋದಾದರೆ ಡೈರೆಕ್ಟಾಗಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ, ಈಗ ಒಬ್ಬ ಸಾಮಾನ್ಯ ಜನ, ನಾನು ಹೇಳಿದಾಗೆ ಡೈರೆಕ್ಟ್ ಟ್ಯಾಕ್ಸ್ ಬೆನಿಫಿಟ್ ನನಗೆ ಹಿಂಗೆ ಬರುತ್ತೆ. ಸೊ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಟ್ಯಾಕ್ಸ್ ಲ್ಯಾಬಲ್ ಬರ್ತೀನಿ, ನಾನು ಇಷ್ಟು ಅಮೌಂಟ್ನ ಆ್ಯಸ್ ಎ ಟ್ಯಾಕ್ಸ್ ಅಂತ ನಾನು ಕಟ್ತಾ ಇದ್ದೀನಿ. ಸೊ ಅದರಲ್ಲಿ ಸೇವಿಂಗ್ಸ್ ಹೆಂಗೆ ಬರುತ್ತೆ? ಇವಾಗ ನಿಮಗೆ ಇನ್ಶೂರೆನ್ಸಲ್ಲಿ ಇದಕ್ಕೆ ಮುಂಚೆ GST ಇತ್ತು, ಇವಾಗ GST ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ನೀವು ಯಾವುದೋ ಒಂದು ವೆಹಿಕಲ್ ಇನ್ಶೂರೆನ್ಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, 10,000 ನೀವು ಇನ್ಶೂರೆನ್ಸ್ ಅಮೌಂಟ್ ಮಾಡಿದ್ರೆ ಅದಕ್ಕೆ 18% GST ಹಾಕ್ಬಿಟ್ಟು ನಿಮಗೆ 12,000 ಬರ್ತಿತ್ತು. ಈಗ ಕಂಪ್ಲೀಟಾಗಿ GST ತೆಗೆದಿದ್ದಾರೆ. ಸೊ ದಟ್ ಮೀನ್ಸ್ ನೀವು ಅಲ್ಲಿ 2,000 ಸೇವ್ ಮಾಡ್ತೀರಾ. ಮೆಡಿಕಲ್ ಇನ್ಶೂರೆನ್ಸ್, ಸೊ ಮೆಡಿಕಲ್ ಇನ್ಶೂರೆನ್ಸಲ್ಲಿ ನಿಮ್ಗೆ ಏನಾಗ್ತಾ ಇತ್ತು, ಅದು ಕೂಡ ನಿಮಗೆ ಮೊದಲು GST ಆ್ಯಡ್ ಆಗ್ತಾ ಇತ್ತು, ಇವಾಗ ಅದು GST ಆ್ಯಡ್ ಆಗಲ್ಲ ನಿಮಗೆ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ಅಲ್ಲಿ ಮತ್ತೆ 1 ಅಥವಾ 2,000 ಡಿಪೆಂಡಿಂಗ್ ಆನ್ ನಿಮ್ಮ ಫ್ಲೆಕ್ಸಿಬಿಲಿಟಿ ಅದು ಸೇವ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇವಾಗ ವೆಹಿಕಲ್ ಈಗ ಲೋನ್ ಮಾಡೋಕ್ಕೆ ಅಂತ ಹೋಗ್ತೀವಿ. ಸೊ ಲೋನ್ ಮಾಡೋಕ್ಕಂತ ಇದ್ದಾಗ ಏನಾಗುತ್ತೆ, ನಿಮಗೆ ರೆಪೋ ರೇಟ್ ಅಂತ ಹೇಳ್ತಿರ್ತಾರೆ, ಡೆಫಿಸಿಟ್ ಆ್ಯಂಡ್ ರೆಪೋ ರೇಟ್ ಅಂತ ಅಂದ್ಬಿಟ್ಟು. ಅದು ಮೇ ಬಿ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ದಲೇ ಇರ್ಬೋದು. ಏನಾಗುತ್ತೆ, ಈಗ RBI ಇಂದ ಬ್ಯಾಂಕ್ಸ್ಗೆ ಲೋನ್ ಕೊಡ್ತಾರೆ, RBI ಇಂದ ಬ್ಯಾಂಕ್ಸ್ಗೆ ಲೋನ್ ಕೊಡ್ತಾರೆ, ಬ್ಯಾಂಕ್ ಅವರು ಕಸ್ಟಮರ್ಸ್ಗೆ ಲೋನ್ ಕೊಡ್ತಾರೆ. ಸೊ ಆ ಲೋನ್ ಕೊಡಬೇಕಾದ್ರೆ ನಾನೊಬ್ಬ ಸಾಮಾನ್ಯ ಸಿಟಿಸನ್ ಹೋಗ್ಬಿಟ್ಟು ನಾನು ತಗೋಬೇಕು ಲೋನ್ ಅಂತ ಹೇಳಿದ್ರೆ 10 ವರ್ಷಕ್ಕೆ ತಗೊಳ್ತೀನ, 15 ವರ್ಷಕ್ಕೆ ತಗೊಳ್ತೀನ, 20 ವರ್ಷಕ್ಕೆ ತಗೊಳ್ತೀನ. ಆಮೇಲೆ ಇಂಟ್ರೆಸ್ಟ್ ರೇಟು, ಈಗ ಇಂಟ್ರೆಸ್ಟ್ ರೇಟು ನಾನು ಈಗ 9.5 ಇರ್ಬೋದು, 10 ಇರ್ಬೋದು. ಈಗ ನಿಮಗೆ ಹೋಮ್ ಲೋನ್ ಅಂತ ಹೋಗ್ತೀರಾ, ಹೋಮ್ ಲೋನ್ ಎಲ್ಲ ಇವಾಗ ಫಸ್ಟ್ ನಿಮಗೆ 12-13% ಎಲ್ಲ ಇತ್ತು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ. ಈಗ ಅದೇನಾಗ್ತಾ ಇದೆ, ಆ ರೆಪೋ ರೇಟ್ ಚೇಂಜ್ ಆಗಿರೋದಕ್ಕೆ ನಿಮ್ಗೆ ಏನಾಗ್ತದೆ 9.5 to 8.5% ಬಂದು ನಿಂತ್ಕೊಂಡಿದೆ. ಸೊ ದಟ್ ಮೀನ್ಸ್ ನೀವು ಎವ್ರಿ ಮಂತ್ ಇಷ್ಟಿಷ್ಟು ಅಂತ ನೀವು ಸೇವ್ ಆಗ್ತಾ ಹೋಗ್ತಾ ಇರ್ತದೆ ನಿಮಗೆ ಒಂದು. ಸೊ ಅದು ನಿಮಗೆ ಈಗ ಒಂದು ಹೋಮ್ ಲೋನ್ ಫಾರ್ ಎಕ್ಸಾಂಪಲ್. ಆಮೇಲೆ ವೆಹಿಕಲ್ ಲೋನ್ ಇವಾಗ ನಿಮಗೆ 5 ಇಯರ್ಸ್ವರೆಗೂ ಫಸ್ಟ್ ಇರ್ತಿತ್ತು, ಇವಾಗ ಅಪ್ ಟು 7 ಇಯರ್ಸ್ವರೆಗೂ ಹೋಗ್ಬೋದು ನೀವು. ಸೊ